ಇಷ್ಟು ದಿನ ರಾಜ್ಯ ರಾಜಧಾನಿಯಲ್ಲಿ ಧಗಧಗಿಸ್ತಾ ಇದ್ದಂತಹ ಕುರ್ಚಿ ಪಾಲಿಟಿಕ್ಸ್ ಈಗ ಕರಾವಳಿಗೆ ಶಿಫ್ಟ್ ಆಗಿದೆ. ಮಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಭೇಟಿಗೆ ವೇದಿಕೆ ಸಿದ್ಧ ಆಗಿದೆ. ಆದರೆ ಈ ಅಖಾಡಕ್ಕೆ ಡಿಸಿಎಂ ಡಿಕೆಶಿಗೆ ಆಹ್ವಾನ ನೀಡದೆ ಇರೋದೇ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಕುರ್ಚಿಕಾಳಗ ದಿನ ದಿನಕ್ಕೂ ರಂಗೇರ್ತಿದೆ. ಹೈಕಮಾಂಡ್ ಸೂಚನೆಯಂತೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ವರಿಷ್ಠರ ಆದೇಶದಂತೆ ಶಾಂತಿ ಸಭೆ ಕೂಡ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಫೈಟ್ಗೆ ಕದನ ವಿರಾಮ ಘೋಷಣೆಯಾಗಿದೆ. ಹಾಗಂತ ಇಷ್ಟಕ್ಕೆ ಆಟ ಮುಗ್ದಿಲ್ಲ. ಅಸಲಿ ಗೇಮ್ ಈಗ ಶುರುವಾಗಿದೆ. ಕರಾವಳಿಗೆ ಸಿಎಂ ಕುರ್ಚಿ ಪಾಲಿಟಿಕ್ಸ್ ಶಿಫ್ಟ್. ಸಿದ್ದರಾಮಯ್ಯ ಮೀಟ್ಸ್ ಕೆಸಿ ವೇಣುಗೋಪಾಲ್. ಎಸ್, ಕಾಂಗ್ರೆಸ್ನಲ್ಲಿನ ಪವರ್ ಪಾಲಿಟಿಕ್ಸ್ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಉಳ್ಳಾಲ ತಾಲೂಕಿನ ಕೊಣಜ ಮೈದಾನದಲ್ಲಿ ನಾರಾಯಣಗುರು ಮಹಾತ್ಮ ಗಾಂಧೀಜಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಆಗಮಿಸುತ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇಬ್ಬರು ಭೇಟಿಯಾಗ್ತಿರೋದು ಕಾಂಗ್ರೆಸ್ ಪಾಳಯದಲ್ಲಿ ಕುತೂಹಲ ಕೆರಳಿಸಿದೆ. ಮಂಗಳೂರಿಗೆ ಅಹಿಂದ ಸಚಿವರ ದಂಡಯಾತ್ರೆ. ಸಿಎಂ ಜೊತೆ ಅಹಿಂದ ಸಚಿವರು ಕೂಡ ಮಂಗಳೂರಿಗೆ ದಂಡಯಾತ್ರೆ ಹೊರಟಿದ್ದಾರೆ. ಸಿದ್ದರಾಮಯ್ಯರ ಆಪ್ತ ಸಚಿವರು ಕೂಡ ಮಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಹಲವು ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಆದ್ರೆ ವಿಷಯ ಅದಲ್ಲ. ಕಾರ್ಯಕ್ರಮ ಮುಗಿದ ಬಳಿಕ ಅಹಿಂದ ಸಚಿವರು ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋ ಸಾಧ್ಯತೆ ಇದೆ. ಮಂಗಳೂರು ಕಾರ್ಯಕ್ರಮಕ್ಕೆ ಡಿಕೆಶಿಗಿಲ್ಲ ಆಹ್ವಾನ. ಅಂದ ಹಾಗೆ ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಪಕ್ಷಾತೀತವಾಗಿ ನಡೆಯುತ್ತಿರುವ ಕಾರ್ಯಕ್ರಮ. ಬಿಜೆಪಿ ನಾಯಕ ಸುನಿಲ್ ಕುಮಾರ್, ಕೋಟಾ ಶ್ರೀನಿವಾಸ್ ಪೂಜಾರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮಾತ್ರ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿಲ್ಲ. ಇದು ಭಾರೀ ಕುತೂಹಲ ಮೂಡಿಸಿದೆ. ನಾನಾ ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಾಳಗ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸಿಎಂ ಡಿಸಿಎಂ ನಡುವೆ ಈಗಾಗಲೇ ಮಾತುಕತೆಯಾಗಿದೆ. ಈಗೇನಿದ್ರು ಹೈಕಮಾಂಡ್ ಮುದ್ರೆ ಬೀಳಬೇಕಷ್ಟೇ. ಬಾಕಿ ಸಿಎಂ ಯಾರು ಅನ್ನೋದಕ್ಕೆ ಉತ್ತರ ಸಿಗಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ದಿನ ರಾಜ್ಯ ರಾಜಧಾನಿಯಲ್ಲಿ ಧಗಧಗಿಸ್ತಾ ಇದ್ದಂತಹ ಕುರ್ಚಿ ಪಾಲಿಟಿಕ್ಸ್ ಈಗ ಕರಾವಳಿಗೆ ಶಿಫ್ಟ್ ಆಗಿದೆ. ಮಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಭೇಟಿಗೆ ವೇದಿಕೆ ಸಿದ್ಧ ಆಗಿದೆ. ಆದರೆ ಈ ಅಖಾಡಕ್ಕೆ ಡಿಸಿಎಂ ಡಿಕೆಶಿಗೆ ಆಹ್ವಾನ ನೀಡದೆ ಇರೋದೇ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಕುರ್ಚಿಕಾಳಗ ದಿನ ದಿನಕ್ಕೂ ರಂಗೇರ್ತಿದೆ. ಹೈಕಮಾಂಡ್ ಸೂಚನೆಯಂತೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ವರಿಷ್ಠರ ಆದೇಶದಂತೆ ಶಾಂತಿ ಸಭೆ ಕೂಡ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಫೈಟ್ಗೆ ಕದನ ವಿರಾಮ ಘೋಷಣೆಯಾಗಿದೆ. ಹಾಗಂತ ಇಷ್ಟಕ್ಕೆ ಆಟ ಮುಗ್ದಿಲ್ಲ. ಅಸಲಿ ಗೇಮ್ ಈಗ ಶುರುವಾಗಿದೆ. ಕರಾವಳಿಗೆ ಸಿಎಂ ಕುರ್ಚಿ ಪಾಲಿಟಿಕ್ಸ್ ಶಿಫ್ಟ್. ಸಿದ್ದರಾಮಯ್ಯ ಮೀಟ್ಸ್ ಕೆಸಿ ವೇಣುಗೋಪಾಲ್. ಎಸ್, ಕಾಂಗ್ರೆಸ್ನಲ್ಲಿನ ಪವರ್ ಪಾಲಿಟಿಕ್ಸ್ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಉಳ್ಳಾಲ ತಾಲೂಕಿನ ಕೊಣಜ ಮೈದಾನದಲ್ಲಿ ನಾರಾಯಣಗುರು ಮಹಾತ್ಮ ಗಾಂಧೀಜಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಆಗಮಿಸುತ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇಬ್ಬರು ಭೇಟಿಯಾಗ್ತಿರೋದು ಕಾಂಗ್ರೆಸ್ ಪಾಳಯದಲ್ಲಿ ಕುತೂಹಲ ಕೆರಳಿಸಿದೆ. ಮಂಗಳೂರಿಗೆ ಅಹಿಂದ ಸಚಿವರ ದಂಡಯಾತ್ರೆ. ಸಿಎಂ ಜೊತೆ ಅಹಿಂದ ಸಚಿವರು ಕೂಡ ಮಂಗಳೂರಿಗೆ ದಂಡಯಾತ್ರೆ ಹೊರಟಿದ್ದಾರೆ. ಸಿದ್ದರಾಮಯ್ಯರ ಆಪ್ತ ಸಚಿವರು ಕೂಡ ಮಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಹಲವು ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಆದ್ರೆ ವಿಷಯ ಅದಲ್ಲ.
ಕಾರ್ಯಕ್ರಮ ಮುಗಿದ ಬಳಿಕ ಅಹಿಂದ ಸಚಿವರು ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋ ಸಾಧ್ಯತೆ ಇದೆ. ಮಂಗಳೂರು ಕಾರ್ಯಕ್ರಮಕ್ಕೆ ಡಿಕೆ ಶಿಗಿಲ್ಲ ಆಹ್ವಾನ. ಅಂದ ಹಾಗೆ ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಪಕ್ಷಾತೀತವಾಗಿ ನಡೆಯುತ್ತಿರುವ ಕಾರ್ಯಕ್ರಮ. ಬಿಜೆಪಿ ನಾಯಕ ಸುನಿಲ್ ಕುಮಾರ್, ಕೋಟ ಶ್ರೀನಿವಾಸ್ ಪೂಜಾರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮಾತ್ರ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿಲ್ಲ. ಇದು ಭಾರಿ ಕುತೂಹಲ ಮೂಡಿಸಿದೆ, ನಾನಾ ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಾಳಗ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸಿಎಂ ಡಿಸಿಎಂ ನಡುವೆ ಈಗಾಗಲೇ ಮಾತುಕತೆಯಾಗಿದೆ. ಈಗೇನಿದ್ರು ಹೈಕಮಾಂಡ್ ಮುದ್ರೆ ಬೀಳಬೇಕಷ್ಟೇ. ಬಾಕಿ ಸಿಎಂ ಯಾರು ಅನ್ನೋದಕ್ಕೆ ಉತ್ತರ ಸಿಗಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ದಿನ ರಾಜ್ಯ ರಾಜಧಾನಿಯಲ್ಲಿ ಧಗಧಗಿಸ್ತಾ ಇದ್ದಂತಹ ಕುರ್ಚಿ ಪಾಲಿಟಿಕ್ಸ್ ಈಗ ಕರಾವಳಿಗೆ ಶಿಫ್ಟ್ ಆಗಿದೆ. ಮಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಭೇಟಿಗೆ ವೇದಿಕೆ ಸಿದ್ಧ ಆಗಿದೆ. ಆದರೆ ಈ ಅಖಾಡಕ್ಕೆ ಡಿಸಿಎಂ ಡಿಕೆಶಿಗೆ ಆಹ್ವಾನ ನೀಡದೆ ಇರೋದೇ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು. ಕುರ್ಚಿ ಕಾಳಗ ದಿನ ದಿನಕ್ಕೂ ರಂಗೇರ್ತಿದೆ. ಹೈಕಮಾಂಡ್ ಸೂಚನೆಯಂತೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ವರಿಷ್ಠರ ಆದೇಶದಂತೆ ಶಾಂತಿ ಸಭೆ ಕೂಡ ನಡೆದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಫೈಟ್ಗೆ ಕದನ ವಿರಾಮ ಘೋಷಣೆಯಾಗಿದೆ. ಹಾಗಂತ ಇಷ್ಟಕ್ಕೆ ಆಟ ಮುಗ್ದಿಲ್ಲ. ಅಸಲಿ ಗೇಮ್ ಈಗ ಶುರುವಾಗಿದೆ. ಕರಾವಳಿಗೆ ಸಿಎಂ ಕುರ್ಚಿ ಪಾಲಿಟಿಕ್ಸ್ ಶಿಫ್ಟ್. ಸಿದ್ದರಾಮಯ್ಯ ಮೀಟ್ಸ್ ಕೆಸಿ ವೇಣುಗೋಪಾಲ್. ಎಸ್, ಕಾಂಗ್ರೆಸ್ನಲ್ಲಿನ ಪವರ್ ಪಾಲಿಟಿಕ್ಸ್ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಉಳ್ಳಾಲ ತಾಲೂಕಿನ ಕೊಣಜ ಮೈದಾನದಲ್ಲಿ ನಾರಾಯಣಗುರು ಮಹಾತ್ಮ ಗಾಂಧೀಜಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಆಗಮಿಸುತ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇಬ್ಬರು ಭೇಟಿಯಾಗ್ತಿರೋದು ಕಾಂಗ್ರೆಸ್ ಪಾಳಯದಲ್ಲಿ ಕುತೂಹಲ ಕೆರಳಿಸಿದೆ. ಮಂಗಳೂರಿಗೆ ಅಹಿಂದ ಸಚಿವರ ದಂಡಯಾತ್ರೆ. ಸಿಎಂ ಜೊತೆ ಅಹಿಂದ ಸಚಿವರು ಕೂಡ ಮಂಗಳೂರಿಗೆ ದಂಡಯಾತ್ರೆ ಹೊರಟಿದ್ದಾರೆ. ಸಿದ್ದರಾಮಯ್ಯರ ಆಪ್ತ ಸಚಿವರು ಕೂಡ ಮಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಹಲವು ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಆದ್ರೆ ವಿಷಯ ಅದಲ್ಲ. ಕಾರ್ಯಕ್ರಮ ಮುಗಿದ ಬಳಿಕ ಅಹಿಂದ ಸಚಿವರು ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋ ಸಾಧ್ಯತೆ ಇದೆ. ಮಂಗಳೂರು ಕಾರ್ಯಕ್ರಮಕ್ಕೆ ಡಿಕೆ ಶಿಗಿಲ್ಲ ಆಹ್ವಾನ. ಅಂದ ಹಾಗೆ ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಪಕ್ಷಾತೀತವಾಗಿ ನಡೆಯುತ್ತಿರುವ ಕಾರ್ಯಕ್ರಮ. ಬಿಜೆಪಿ ನಾಯಕ ಸುನಿಲ್ ಕುಮಾರ್, ಕೋಟ ಶ್ರೀನಿವಾಸ್ ಪೂಜಾರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮಾತ್ರ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿಲ್ಲ. ಇದು ಭಾರಿ ಕುತೂಹಲ ಮೂಡಿಸಿದೆ, ನಾನಾ ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಾಳಗ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸಿಎಂ ಡಿಸಿಎಂ ನಡುವೆ ಈಗಾಗಲೇ ಮಾತುಕತೆಯಾಗಿದೆ. ಈಗೇನಿದ್ರು ಹೈಕಮಾಂಡ್ ಮುದ್ರೆ ಬೀಳಬೇಕಷ್ಟೇ. ಬಾಕಿ ಸಿಎಂ ಯಾರು ಅನ್ನೋದಕ್ಕೆ ಉತ್ತರ ಸಿಗಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.